ಓಂ ಶ್ರೀ ಸಾಯಿರಾಮ್. ದಸ್ ಬೇಗ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಇವು ಪಂಚಮೌಲ್ಯಗಳಾಗಿದ್ದು, ಪಂಚಮೌಲ್ಯಗಳು ಸರ್ವಧರ್ಮಗಳ ಆಧಾರ ಸ್ತಂಭಗಳಾಗಿವೆ. ಈ ಪಂಚಮೌಲ್ಯಗಳಲ್ಲಿ ಒಂದಾದ ಸತ್ಯದ ಬಗ್ಗೆ ತಿಳಿಯೋಣ. ಸತ್ಯ ಎಂದರೆ ಬುದ್ಧಿಯು ಸತ್ಯ ಮತ್ತು ಅಸ್ತಿತ್ವಗಳ ಅನ್ವೇಷಣೆಯನ್ನು, ಸಿದ್ಧಿಯನ್ನು ಪಡೆಯುವುದು ಎಂದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಹೇಳಿದ್ದಾರೆ. ಇದು ಪಾರಮಾರ್ಥಿಕ ಅರ್ಥವಾಯಿತು. ಇದು ಆಧ್ಯಾತ್ಮಿಕ ಅಥವಾ ಮೇಲುಮಟ್ಟದ ಅರ್ಥವಾಯಿತು. ಇದರ ಸಾಮಾನ್ಯ ನೈತಿಕ ಅರ್ಥ ಸತ್ಯಸಂಧತೆ. ಅದು ಅಂದರೆ ನಮ್ಮ ಆಲೋಚನೆ, ಮಾತು, ಕೃತಿ ಮೂರು ಒಂದೇ ಆಗಿರುವುದಾಗಿದೆ. ಈ ಸತ್ಯಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನು ತಿಳಿಯೋಣ. ಒಂದಾನೊಂದು ಕಾಲದಲ್ಲಿ ಸತ್ಯ ಹರಿಶ್ಚಂದ್ರನೆಂಬ ರಾಜನಿದ್ದನು. ಈತ ಸತ್ಯಕ್ಕೆ ಹೆಸರಾಗಿದ್ದನು. ಇದನ್ನು ತಿಳಿದಂತಹ ವಿಶ್ವಾಮಿತ್ರರು ಹೇಗಾದರೂ ಮಾಡಿ ಸತ್ಯ ಹರಿಶ್ಚಂದ್ರನ ಬಾಯಲ್ಲಿ ಒಂದು ಸುಳ್ಳನ್ನು ಹೇಳಿಸ್ತೇನೆ ಅಂತ ಹೇಳಿ ವಸಿಷ್ಠರೊಂದಿಗೆ ಪಣವನ್ನು ಕಟ್ತಾರೆ. ನಂತರ ವಿಶ್ವಾಮಿತ್ರರು ರಾಜ ಹರಿಶ್ಚಂದ್ರನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಅನೇಕ ಪರೀಕ್ಷೆಗಳನ್ನು ನೀಡ್ತಾರೆ. ಕೊನೆಗೆ ಸತ್ಯ ಹರಿಶ್ಚಂದ್ರನು ತನ್ನ ಕೊಟ್ಟ ಮಾತಿಗೆ ಸಲುವಾಗಿ ತನ್ನ ಇಡೀ ರಾಜ್ಯವನ್ನೆಲ್ಲ ದಾನವಾಗಿ ಕೊಟ್ಬಿಡ್ತಾನೆ. ನಂತರ ಪತ್ನಿ ತಾರಾಮತಿ, ಮಗ ಲೋಹಿತಾಶ್ವ ಬೇರೆಯವರ ಮನೆಯಲ್ಲಿ ಜೀತದಾಣಾಗಿ ದುಡಿಬೇಕಾಗತ್ತೆ. ಕೊನೆಗೆ ಹರಿಶ್ಚಂದ್ರ ಸ್ಮಶಾನದಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಒಂದು ದಿನ ಕಾಡಿನಲ್ಲಿ ಕಟ್ಟಿಗೆಯನ್ನು ಆರಿಸುವಾಗ ಹಾವು ಕಚ್ಚಿ ಲೋಹಿತಾಶ್ವರು ಮರಣ ಹೊಂದುತ್ತಾರೆ. ಈ ವಿಷಯವನ್ನು ತಿಳಿದಂತಹ ತಾರಾವತಿ ಗೋಡಾಡುತ್ತಾ ಓಡೋಡಿ ಬಂದು ಮಗನ ದೇಹವನ್ನು ಅಪ್ಪಿಕೊಂಡು ಅಳಲಿಕ್ಕೆ ಪ್ರಾರಂಭಿಸ್ತಾರೆ. ಆಗ ತನ್ನ ಮಗನ ದೇಹವನ್ನು ಸಂಸ್ಕರಿಸಲೆಂದು ಸ್ಮಶಾನಕ್ಕೆ ಕರ್ಕೊಂಡು ಬರ್ತಾಳೆ. ಅಲ್ಲಿ ಶವವನ್ನು ಸುಡಬೇಕು ಅಂದರೆ ನಿಗದಿಯಾದಂತಹ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಆದರೆ ತಾರಾವತಿ ಹತ್ರ ಹಣ ಇರೋದಿಲ್ಲ. ಆಗ ಅದೇ ಸ್ಮಶಾನದಲ್ಲಿದ್ದಂತಹ ಹರಿಶ್ಚಂದ್ರನು ಬರ್ತಾನೆ. ಬರೆದು ನೋಡಿದಾಗ ಅದು ತನ್ನ ಮಗನ ಶವವೇ ಆಗಿರುತ್ತೆ. ಆದರೂ ಸಹ ಸತ್ಯವನ್ನು ಬಿಡದ ಹರಿಶ್ಚಂದ್ರ ಶವವನ್ನು ಸುಡಲಿಕ್ಕೆ ಬೇಕಾದಷ್ಟು ಹಣವನ್ನು ಪಾವತಿಸಲಿಕ್ಕೆ ಹೇಳುತ್ತಾರೆ. ಆದರೆ ತಾರಾಮತಿ ಹತ್ರ ಹಣ ಇರೋದಿಲ್ಲ. ಆಗ ಹಣವನ್ನು ತರಲೆಂದು ಹೋದ ತಾರಾಮತಿಗೆ ಅಲ್ಲಿ ರಾಜಕುಮಾರನನ್ನು ಹತ್ಯೆಗೈದಳೆಂಬ ಆರೋಪದ ಮೇಲೆ ಅಲ್ಲಿ ರಾಜ ಅವಳಿಗೆ ಶಿರಚ್ಛೇದನ ಒಂದು ಶಿಕ್ಷೆಯನ್ನು ನೀಡ್ತಾನೆ. ಆಗ ಅಲ್ಲಿ ಭಟರು ಅವಳನ್ನು ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರ ಇದ್ದಂತಹ ಸ್ಮಶಾನಕ್ಕೆ ಅವಳನ್ನು ಎಳೆದು ತರ್ತಾರೆ. ಕೊನೆಗೆ ಸತ್ಯ ಹರಿಶ್ಚಂದ್ರ ತಾನೇ ಸ್ವತಃ ತನ್ನ ಕೈಯಾರ ಪತ್ನಿಯನ್ನು ಕತ್ತಿಯಿಂದ ಕೊಲ್ಲುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆಗ ಇಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಅಲ್ಲಿಗೆ ಬರ್ತಾರೆ. ಬಂದು ಸತ್ಯ ಹರಿಶ್ಚಂದ್ರನ ಮನವನ್ನು ಒಲಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ? ಕೇವಲ ಒಂದು ಸುಳ್ಳು ಹೇಳಿಬಿಡು ಸಾಕು, ನಿನಗೆ ಬೇಕಾದದ್ದನ್ನು ಕೊಡ್ತೀನಿ ಅಂತ ಆಮಿಷವನ್ನು ಹೊಡ್ತಾರೆ. ಆದರೆ ಸತ್ಯವಂತನಾದ ಸತ್ಯ ಹರಿಶ್ಚಂದ್ರನಿಗೆ ಸತ್ಯವೇ ದೇವರು, ಸತ್ಯವನ್ನು ಬಿಟ್ಟು ಅನುಕಾಡೋದಿಲ್ಲ. ನಂತರ ಕತ್ತಿಯನ್ನು ಎತ್ತಿ ತನ್ನ ಹೆಂಡತಿಯ ಕುತ್ತಿಗೆಯನ್ನು ಕತ್ತರಿಸಲು ಮುಂದಾಗ್ತಾನೆ. ಅಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಜೊತೆಗೆ ಅಲ್ಲಿ ವಸಿಷ್ಠರು ಸಹ ಬರ್ತಾರೆ. ಈ ಸಂದರ್ಭದಲ್ಲಿ ಸಾಕ್ಷಾತ್ ಶಿವ ಹೇಳ್ತಾರೆ, ನಿನ್ನ ಒಂದು ಸತ್ಯತೆಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಇಷ್ಟೊಂದು ಕಷ್ಟವನ್ನು ನೀಡಬೇಕಾಗಿತ್ತು. ಆದರೆ ಇಂತಹ ಕಷ್ಟ ಪರಿಸ್ಥಿತಿ ಬಂದರೂ ಸಹ ನೀನು ಆ ಒಂದು ಸತ್ಯದ ದಾರಿಯನ್ನು ನೀನು ಬಿಡಲಿಲ್ಲ ಅಂಥೇಳಿ ಸಂತೋಷಗೊಂಡು
ಸತ್ಯ ಹರಿಶ್ಚಂದ್ರನು ಕಳ್ಕೊಂಡಿರೋಂತಹ ಪ್ರತಿಯೊಂದನ್ನು ಕೂಡ ಮರಳಿ ಕೊಡ್ತಾರೆ. ಈ ಕಥೆಯಿಂದ ನಾವು ಏನು ತಿಳ್ಕೊಬೋದು ಅಂದರೆ, ಸತ್ಯ ಎಂಥ ಕಷ್ಟ ಬಂದ್ರೂ ಸತ್ಯ ಹರಿಶ್ಚಂದ್ರ ತನ್ನ ಸತ್ಯದ ಆದಿಯನ್ನು ಬಿಡಲಿಲ್ಲ. ಸತ್ಯ ನಿಷ್ಠತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.